ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳದ್ದೇ ಕಾರುಬಾರು. ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಿಂದ ಆಡಳಿತಾಧಿಕಾರಿಗೆ ಮನವಿ. ಪಾವಗಡ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷಾ ಕೇಂದ್ರದ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿತ್ತು. ಇನ್ನು ವರದಿ ಬಿತ್ತರಿಸಿದ ಬೆನ್ನಲ್ಲೇ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಪದಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ಆಡಳಿತಾಧಿಕಾರಿ ಜ್ಞಾನೇಶ್ ಬಾಬು ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರದ ವಿರೋಧಿ ಸಂಸ್ಥೆಯ ಮಹಿಳಾ ಘಟಕದ ಅಧ್ಯಕ್ಷೆ ನಾಗಮಣಿ ಮಾತನಾಡಿ, ಪಾವಗಡ ತಾಲೂಕು ಗಡಿ ಪ್ರದೇಶವಾಗಿರುವುದರಿಂದ ಆಂಧ್ರ ಪ್ರದೇಶದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಚಿಕಿತ್ಸೆಗೆಂದು ಇಲ್ಲಿಗೆ ಬರುತ್ತಾರೆ. ಆಸ್ಪತ್ರೆಗೆ ಬರುವವರಲ್ಲಿ ಬಹುತೇಕರು ಬಡವರಾಗಿದ್ದು, ರಾತ್ರಿ ವೇಳೆಯಲ್ಲಿ ಹೆರಿಗೆ ಹಾಗೂ ತುರ್ತು ಚಿಕಿತ್ಸೆಗೆ ಅಗತ್ಯ ವೈದ್ಯರು ಲಭ್ಯವಿಲ್ಲದ ಕಾರಣ ರೋಗಿಗಳು ತೀವ್ರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಹೀಗಾಗಿ ಕೂಡಲೇ ತಜ್ಞ ವೈದ್ಯರನ್ನ ನಿಯೋಜಿಸಬೇಕೆಂದು ಆಗ್ರಹಿಸಿದರು. ಸರ್, ಈಗ ಪೇಷಂಟ್ಸ್ ಗಮನಕ್ಕೆ ಬಂದಾಗ ಮೇಲೆ ಹತ್ತಲಿಕ್ಕೆ ಸಮಸ್ಯೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಕೆಲವರು ಸರ್, ಈಗ ಬಂದವ್ರನ್ನೆಲ್ಲ ಪೇಷಂಟ್ಗಳನ್ನ ಯಾರಂದರೆ ಪ್ರೆಗ್ನೆನ್ಸಿ ಅವರು ಮತ್ತು ಏಜ್ ಆದವರು ಹ್ಯಾಂಡಿಕ್ಯಾಪ್ಟು ಇವಾಗ ತುಂಬ ಕಷ್ಟಪಟ್ಟು ಪಾಪ ಹತ್ತುತ್ತಿದ್ದಾರೆ. ಒಂದು ವೇಳೆ ಕಾಲ್ಗಿಲ್ ಏನಾದರೂ ಸ್ಲಿಪ್ ಆಗಿ ಏನಾದರೂ ಬಿದ್ದರೆ ತುಂಬ ಕಷ್ಟ. ಅವ್ರು ಬರೋದೇ ಆರೋಗ್ಯ ಸರಿ ಮಾಡಿಸ್ಕೋಬೇಕು. ಆದರೆ ಇಲ್ಲೇನಿದೆ, ಇವಾಗ ಪ್ರತಿಯೊಬ್ಬರ ಹತ್ರ ನಾವು ವಿಚಾರಿಸ್ತಾ ಇದ್ದೀವಿ, ಗರ್ಭಿಣಿಯರ ಹತ್ರ ಅವರೆಲ್ಲ ಹೇಳ್ತಿದ್ದಾರೆ ನಮ್ಮ ಕೆಳಗಡೆ ಎಷ್ಟು ಮಾಡ್ಕೊಡಾಗುತ್ತೆ ಮೇಡಮ್, ಏನಾದರೂ ಏನಾಗಿದೆ ಅಂದರೆ ಸರ್ಕಾರದ ವತಿಯಿಂದ ಇಂಟಿಗ್ರೇಟೆಡ್ ಲ್ಯಾಬ್ ಅಂತ ಮಾಡಿದ್ರು. ಇಂಟಿಗ್ರೇಟೆಡ್ ಲ್ಯಾಬ್ ಅಂದರೆ ಇನ್ ಟೋಟಲ್ ಎಲ್ಲ ಇಲ್ಲೇ ಸಿಗಬೇಕು ಅಂತ. ಏನು HIV ಆಗಿರ್ಬೋದು, TB ಟೆಸ್ಟ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು, ಎಲ್ಲ ಬ್ಲಡ್ ಟೆಸ್ಟು ಒಂದೇ ಕಡೆ ಒಂದೇ ಇದರಲ್ಲಿ ಆಗಬೇಕು ಅಂತ ಸರ್ಕಾರ ಮಾಡಿರೋದು. ಇದು ಬಿಲ್ಡಿಂಗ್ ನಾವು ಇದು ಮಾಡಿದ್ದಲ್ಲ, ಮಾಡಿದ್ದೇವೆ. ಹಾಗಾಗಿ ಅದನ್ನು ಮಾಡಲೇಬೇಕು ಅಂತ ಮೇಲಧಿಕಾರಿಗಳಿಂದ ಡೈರೆಕ್ಷನ್ ಆಗಿ ಬಂದಿರೋದ್ರಿಂದ ನಾವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಲ್ಯಾಬರು ಇಲ್ಲೇ ಇದ್ದಾರೆ, ಎಲ್ಲದೂ ಆಗ್ತಾಯಿದೆ. ನಾವೇನಪ್ಪ ಅಂದರೆ ಜನರ ತೊಂದರೆ ಗೊತ್ತಾಗಿ ಕಲೆಕ್ಷನ್ ಸೆಂಟರ್ ಅಂತ ಮಾಡಿದ್ವಿ. ಕೆಳಗೆ ನಮ್ಮ ಆಫೀಸ್ ಪಕ್ಕನೇ ಒಂದು ರೂಮ್ ಮಾಡಿ, ಯಾರು ವೃದ್ಧಾಪ್ಯದಲ್ಲಿದ್ದಾರೆ, ಜೊತೆಗೆ ತುಂಬ ಪ್ರೆಗ್ನೆಂಟ್ ನಡೆಯೋಕ್ಕಾಗದಿದ್ದವರಿಗೆ ಅಲ್ಲೇ. ಇನ್ನು ರಕ್ತ ಪರೀಕ್ಷಾ ಕೇಂದ್ರ ಮೊದಲ ಮಹಡಿಯಲ್ಲಿರೋದ್ರಿಂದ ಅಂಗವಿಕಲರು, ವೃದ್ಧರು ಹಾಗೂ ಬಾಣಂತಿಯರಿಗೆ ಹೆಚ್ಚಿನ ತೊಂದರೆಯಾಗ್ತಿದ್ದು, ತಕ್ಷಣವೇ ಕೆಳಮಹಡಿಗೆ ಸ್ಥಳಾಂತರಿಸಬೇಕೆಂದು ಮನವಿ ಮಾಡಿದ್ರು. ಅಲ್ಲದೆ ಆಸ್ಪತ್ರೆ ಸುತ್ತಮುತ್ತ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿದ್ದು, ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತೊಂದರೆಯಾಗ್ತಿದ್ದು, ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಇನ್ನೊಂದೆಡೆ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗ್ತಿದ್ದು, ಇದರಿಂದ ಅಮಾಯಕ ಜನರು ಪ್ರಾಣ ಕಳೆದುಕೊಳ್ತಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದಿನ ಅನಾಹುತಕ್ಕೆ ತಾಲೂಕು ವೈದ್ಯಾಧಿಕಾರಿಗಳೇ ಮುಖ್ಯ ಕಾರಣ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ತೊಂದರೆಗಳಿದ್ದಾವೆ ಸಮಸ್ಯೆಗಳಿಂದ ನಮಗೆ ದೂರು ಬಂದಿದೆ. ಆದ ಕಾರಣ ನಮ್ಮ ಹ್ಯೂಮನ್ ರೈಟ್ಸ್ ಸಿಬ್ಬಂದಿಯವರೆಲ್ಲ ನಾವು ಇವತ್ತು ಸೇರಿ ಒಂದು ಲ್ಯಾಬ್ ನೋಡಿ, ಅದು ನೋಡಿದರೆ ಪ್ರೆಗ್ನೆನ್ಸಿ ಅವರಾಗಲಿ, ಹ್ಯಾಂಡಿಕ್ಯಾಪ್ಟ್ ಅವರಾಗಲಿ ಮತ್ತು ಚಿಕ್ಕ ಮಕ್ಕಳಾಗಲಿ ಹತ್ತುವುದಕ್ಕೆ ತುಂಬ ತೊಂದರೆ ಆಗಿದೆ. ಬ್ಲಡ್ ತಗೋಬೇಕು ಅಂದರೆ ಅಲ್ಲಿ ಹತ್ತಬೇಕು, ಇಳಿಬೇಕು, ತುಂಬ ಕಷ್ಟ ಇದೆ ಅಂತ ಕೆಲವರು ನಮ್ಗೆ ದೂರು ಕೊಟ್ಟಿದ್ದಾರೆ. ಆದ ಕಾರಣ ಅದನ್ನು ಕೆಳಗಡೆ ಇಳಿಸಿ ಇಲ್ಲಾಂದರೆ ಲಿಫ್ಟ್ ಮಾಡಿಸ್ಬೇಕು ಏನಾದರೂ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಸ್ಪಂದಿಸಿ ಆಯಿತು ನಾವು ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಮೈಕಲ್, ಶಕ್ಷಾ, ಜಬೀವುಲ್ಲಾ, ನಾಗರಾಜ್, ರಮ್ಯಾ, ನೇತ್ರಾವತಿ, ಶಶಿಕಲಾ ಸೇರಿದಂತೆ ಹಲವರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.